ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕಿರುತೆರೆ ನಟಿ ಹಂಸಾಗೆ ವಂಚನೆ ಆಗಿದೆ ಅನ್ನೋ ಆರೋಪ ಇದೆ. ವಸುದೇವ ಕುಟುಂಬ ಧಾರಾವಾಹಿ ನಿರ್ಮಾಪಕ ಅನಿಲ್ ಮೋಸ ಮಾಡಿದ್ದಾರೆ, 5 ತಿಂಗಳಿಂದ ಸಂಭಾವನೆ ಕೊಟ್ಟಿಲ್ಲ ಅಂತ ನಟಿ ಹಂಸಾ ಆರೋಪಿಸಿದ್ದಾರೆ. ಸಂಭಾವನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಿದ್ದಾರಂತೆ ಅನಿಲ್ ಅವರು. ಹೀಗಾಗಿ 200 ಎಪಿಸೋಡ್ನಲ್ಲಿ ನಟಿಸಿರುವಂತಹ ಹಂಸಾಗೆ ಸಂಭಾವನೆ ಕೊಟ್ಟಿಲ್ವಂತೆ. 20 ಲಕ್ಷ ರೂಪಾಯಿ ಸಂಭಾವನೆ ನೀಡದೆ ಸತಾಯಿಸ್ತಾ ಇದ್ದಾರಂತೆ. ಅನಿಲ್ ಸಂಭಾವನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾ ಇದ್ದಾರಂತೆ. ಹೀಗಾಗಿ ಹಂಸಾ ಆರೋಪ ಮಾಡಿದ್ದಾರೆ. ಬೇರೆ ಆರ್ಟಿಸ್ಟ್ ಮೂಲಕ ಆಕ್ಟಿಂಗ್ ಮಾಡಿಸ್ತಾ ಇರುವಂತ ಆರೋಪವೂ ಇದೆ. ಅಂದ್ರೆ ಇವರ ಜಾಗಕ್ಕೆ ಬೇರೆ ರೀಪ್ಲೇಸ್ಮೆಂಟ್ ಆಗಿದೆ. ನಟಿ ಹಂಸಾ ಪ್ರತಾಪ್ರಂತೆ 10 ಕಲಾವಿದರಿಗೂ ಕೂಡ ಮೋಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕಲಾವಿದರಿಗೆ ದುಡ್ಡು ಕೊಡದೆ ಅಂದ್ರೆ ಸಂಬಳ ಕೊಡದೆ ನಾಗರಬಾವಿಯಲ್ಲಿ ಹೊಸ ಹೋಟೆಲ್ ಓಪನ್ ಮಾಡಿಬಿಟ್ಟಿದ್ದಾರೆ. ಹೋಟೆಲ್ ಬಳಿ ಹೋಗಿ ಸಂಭಾವನೆ ನೀಡಿ ಅಂತ ಹಲವು ನಟಿಯರು ಮನವಿ ಮಾಡಿದ್ರು ಕೂಡ ಉಡಾಫೆ ಉತ್ತರ ಕೊಡ್ತಾರೆ. ತಂಪಾಡಿಗೆ ತಾವು ಕಾರ್ ಹತ್ಕೊಂಡು ಹೋಗ್ತಾರೆ. ಚಾನೆಲ್ ಹತ್ರನೂ ಮಾತಾಡಿದ್ದೆ. ಅವ್ರೇನಂದ್ರೆ ನಿಮ್ಗೆಲ್ಲ ದುಡ್ಡು ಹಾಕ್ತೀವಿ ಅಂತ ಹೇಳಿ ನಾವು ಇವತ್ತೇ ರಿಲೀಸ್ ಮಾಡ್ತೀವಿ ದುಡ್ಡು ಅಂತಾರೆ. ಅವರು ಯಾರ ಹತ್ರ ಕೇಳಬೇಕು? ಇವರಿಂದ ನಮ್ಮ ಒಂದು ಪ್ರಾಜೆಕ್ಟ್ ಹೋಯ್ತು, ರಿಪ್ಲೇಸ್ ಮಾಡ್ಕೊಂಡ್ರು ಅನ್ನೋದನ್ನ. ಇವ್ ಚೈತ್ರ ಹತ್ಕೊಂಡು ಕೇಳಿದಾಳೆ, ಅದಕ್ಕೇನು ಇಲ್ಲ. ನಾನು ಜೋರಾಗಿ ಕೇಳ್ತಾ ಇದ್ದೀನಿ, ಅದಕ್ಕೂ ಏನೂ ಇಲ್ಲ. ಹೆಂಗೆ ಕೇಳಬೇಕು? ಅವ್ರ ಅಮ್ಮ ಬಂದು ಕೇಳ್ತಾ ಇದ್ದಾರೆ. ಅವ್ರ ಅಮ್ಮ ಬಂದಿದ್ದಾರೆ, ಮನೆ ನಡೆಸಿರೋದೇ ಅವಳು. ನಾವು ಚಾನೆಲ್ ಹತ್ರನೂ ಮಾತಾಡಿದ್ದೆ. ಅವ್ರೇನಂದ್ರೆ ನಿಮ್ಗೆಲ್ಲ ದುಡ್ಡು ಹಾಕ್ತೀವಿ ಅಂತ ಹೇಳಿ ನಾವು ಇವತ್ತೇ ರಿಲೀಸ್ ಮಾಡ್ತೀವಿ ದುಡ್ಡು ಅಂತ. ಪ್ರಾಬ್ಲಮ್ ಅಂತ ಕೇಳಿ ನಾನೇ ನಂದು ಒಂದು ಸೈಡೇ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಪ್ರಾಬ್ಲಮ್ ಏನಂತ 5 ತಿಂಗಳು ಅವ್ರ ಪ್ರಾಬ್ಲಮ್ ಇದೆ ಅಂತಲೇ ಸುಧಾರಿಸಿದ್ರು. ಡೇ ಒನ್ನಿಂದನೂ ಪ್ರಾಬ್ಲಮ್ ನಾವು ಓಕೆ ಅಂತ ನಾವು ಸುಮ್ಮನೆ ಹಂಗೂ ನಾವು ಹೇಳಿದ್ವಿ. ತಿಂಗಳಿಗೆ ಎಷ್ಟು ಕೊಡ್ತೀವಿ ಅಂತ ಕಮಿಟ್ ಆಗಿದೆ. ಒಂದೇ ಸಲ ಆಗಲ್ಲ, ಓಕೆ ಎಷ್ಟು ಕಮಿಟ್ ಆಗಲ್ಲ. ಅಲ್ಲ, ಜಾನಿಂದ ನಮಗೆ ಪೇಮೆಂಟ್ ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಫೆಬ್ರವರಿ 18 ಹಾಕಿದ್ದೀನಿ ಸರ್. ಫೆಬ್ರವರಿ 18 ಯಾವ ಪೇಮೆಂಟ್ ಹಾಕಿಲ್ಲ? ನನಗಂತೂ ಫೆಬ್ರವರಿ ನನಗಂತೂ ಫೆಬ್ರವರಿ 18 ಹಾಕಿಲ್ಲ. ನಿಮಗೆ 1000 ಕಾಳು ಇರ್ಬೋದು ಆಗ್ತಿರೋದಕ್ಕೆ. ನೀವು ಹೇಳ್ಬೋದು ನೀನು ದುಡ್ಡು ಕೇಳ್ಬಿಟ್ಟೆ ಅದಕ್ಕೆ ಹಾಕಿಲ್ಲ ಅಂತ. ಕಳು ಒಂದು ಪಿಳ್ಳ ನಮ್ಮನ್ನು ಹೇಳ್ತೀರಾ? ಹೆಣ್ಮಕ್ಳು ಕೇಳಿ ಅವರೇ ಹೇಳ್ಕೊತಾವ್ರೆ. ಹೆಣ್ಮಕ್ಳು ಅದೇ ಅಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಒದಿಸ್ಕೋಬೇಕು. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಒದಿಸ್ಕೋಬೇಕು ಅಷ್ಟೇ. ಅವರು ಮಾತಾಡಿದ ತಕ್ಷಣ ಶುರು ಮಾಡ್ತಾರೆ. ಇವ್ರು ಗಲಾಟೆ ಮಾಡಕ್ ಬಂದಿದ್ದಾರೆ, ಒಡೆಯಕ್ ಬಂದಿದ್ದಾರೆ. ಗಲಾಟೆ ಮಾಡಕ್ ಬಂದು ನಾನು ಗಲಾಟೆ ಮಾಡಕ್ ಬಂದು ಒಡೆಯಕ್ ಬಂದಿದ್ದು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾಕೆ ಕೊಟ್ಟಿಲ್ಲ? ನಾನು ಬಂದು ಸ್ಟೇಷನ್ಗೆ ಬನ್ನಿ ಅಂತಂದೆ, ಮಾಡ್ತಾ ಇಲ್ಲ. ಆಯ್ತಾ? ಇಂಥ ಪ್ರೊಡ್ಯೂಸರ್ಗಳಿಗೆ ಚಾನಲ್ಗಳು ಅವ್ರಿಗೆ ಯಾಕೆ ಕೆಲಸ ಕೊಟ್ಟರೋ ಗೊತ್ತಿಲ್ಲ ನನಗಂತೂ. ಇದು ತುಂಬಾ ಫ್ರಾಡ್ ಪ್ರೊಡ್ಯೂಸರ್ಗಳು ಆಗ್ತಿದ್ದಾರೆ ಎಲ್ಲ ಚಾನಲ್ಗಳಲ್ಲಿ. ಫ್ರಾಡ್ ಮಾಡಿ ನಾವು ನಮ್ಮ ಹೆಸರು ನಮ್ಮದು ಬೇಸಲ್ಲಿ ಉಳಿಸ್ಕೋಬೇಕು ಅಂತ ನಾವು ಏನು ಮಾತಾಡ್ತೀವಿ. ಎಷ್ಟೋ ಜನ ಆರ್ಟಿಸ್ಟ್ಗಳು ಬೇಸಲ್ಲಿ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹಾಳಾಗೋಗ್ಲಿ ನಮ್ಮ ದುಡ್ಡು ಹೋಗ್ಬಿಟ್ಟಿದ್ದಾರೆ. ಆಯ್ತಾ? ಇವಾಗ ಏನು ಹೇಳ್ತಿದ್ದಾರೆ, ನೀವು ಬಂದು ಗಲಾಟೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ದುಡ್ಡು ಕೊಡೋದಿಲ್ಲ. ಇನ್ನೇನು ಮಾಡ್ಬೇಕು ನಾವು? ಹತ್ಕೊಂಡು ಕೇಳಿದಾಯ್ತು. ಇವಳಂತೂ ಚೈತ್ರ ಅಂತೂ ಹತ್ಕೊಂಡು ಕೇಳಿದ್ದಾಳೆ. ಅವ್ರ ಮನೇಲಿ ಅಷ್ಟು ಕಷ್ಟ ಇದೆ ಅಂತ ಕೇಳ್ಕೊಂಡಿದ್ದಾಳೆ. ನಾನು ಫೋನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತ ಕೇಳ್ತಾ ಇದ್ದೀವಿ, ಅದಕ್ಕೂ ರೆಡಿ ಇಲ್ಲ. ಇವಾಗ ಸೆಟ್ಟವರೆಲ್ಲ ಬಂದಿದ್ದಾರೆ, ಹಂಗಾರೆ ಅವರು ಎಲ್ಲ ರೌಡಿಸಮ್ ಮಾಡಕ್ಕೆ ಬಂದಿದ್ದಾರೆ. ಪ್ರಾಬ್ಲಮ್ ಅಂತ ಕೇಳಿ ನಾನೇ ಎಷ್ಟು ತಿಂಗಳಿಗೆ ಕೊಡಬೇಕು ಸರ್? ಜನವರಿಯಿಂದ ಕೊಡಬೇಕು ಸರ್. ನನಗೆ ಚಾನೆಲ್ ಇಂದ ದುಡ್ಡು ಬಂದಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ. ಆಮೇಲೆ ನೀವು ಈ ತರ ಬರಬೇಡಿ ಸರ್. ದೂರ ಹೋಗಿ, ದಯವಿಟ್ಟು ದೂರ ಹೋಗಿ. ದೂರ ಇಡಿರಿ ಪ್ಲೀಸ್. ನೀವು ಈ ತರ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ದೇ ತಪ್ಪು ಅಂತ ಆಗುತ್ತೆ. ಏನಾದರೂ ಹೇಳಿ ಮ್ಯಾಮ್. ಎಷ್ಟು ತಿಂಗಳಿಗೆ ಕೊಡಬೇಕು ಸರ್? ಜನವರಿಯಿಂದ ಕೊಡಬೇಕು ಸರ್. ನನಗೆ ಚಾನೆಲ್ ಇಂದ ದುಡ್ಡು ಬಂದಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ. ಆಮೇಲೆ ನೀವು ಈ ತರ ಬರಬೇಡಿ ಸರ್. ದೂರ ಹೋಗಿ, ದಯವಿಟ್ಟು ದೂರ ಹೋಗಿ. ದೂರ ಇಡಿರಿ ಪ್ಲೀಸ್. ನೀವು ಈ ತರ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ದೇ ತಪ್ಪು ಅಂತ ಆಗುತ್ತೆ. ಏನಾದರೂ ಹೇಳಿ ಮ್ಯಾಮ್. ಆರ್ಟಿಸ್ಟ್ಗಳಿಗೆ ನೀವು ನೋಡ್ಬೋದಷ್ಟೇ, ನಮ್ಮನ್ನ ಹೊರಗಡೆಯಿಂದ ಅಂತ ವೈಭೀಕರಣ ಮಾಡ್ಬೋದಷ್ಟೇ ಹೊರತು. ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು ಊಟ, ತಿನ್ನೋದು ತಿನ್ನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ?
ಒಂದು ವಾಶ್ರೂಮ್ ನಮ್ಗೆ ಕರೆಕ್ಟ್ ಆಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದ್ರೂ ಇವ್ರು ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟ್ ಆಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟ್ ಆಗಿ ಎಲ್ಲ ಆರ್ಟಿಸ್ಟ್ ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿರ್ತೀವಿ ಗೊತ್ತಾ. ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋತಲ್ಲ, ಯಾಕಂದ್ರೆ ನಾವು ಓಕೆ ಒಂದು ಸೊಸೈಟಿಲಿ ನಮ್ಗೆ ಒಂದು ಮರ್ಯಾದೆ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಇರೋದು ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದೀನಿ, ಓಕೆ ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಹೆಸಿರೇಟ್ ಮಾಡ್ತಾರೆ, ಒಂದು ದೇಶದಲ್ಲಿ ಇದೆ ಇದೆಲ್ಲ ಕಷ್ಟಗಳು ಬಿಟ್ಬಿಡೋಣ ಅಂತ ಎಲ್ರು ಬಿಟ್ಟು ಇವ್ರು ಹಿಂಗೆ ಆಗಿರೋದು. ಒಂದು ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಾ? ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವ್ ಎಷ್ಟು ಕಷ್ಟ ಪಡ್ತೀವಿ. ನಮ್ಗೆ ಇವಾಗ ಯಾರೋ ಒಬ್ರು ಪ್ರಾಜೆಕ್ಟ್ ಕೊಡ್ತಾರೆ, ಬಿಟ್ಟು ಕೊಡ್ತಾರೆ, ನಾವ್ ಏನಕ್ಕೆ ಬಿಟ್ಟು ಹೋಗ್ತೀವಿ? ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗೋದು. ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ. ಯಾಕಂದ್ರೆ ಅವ್ನು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನು. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡ್ ಟೇಬಲ್ ಹಾಕೊಂಡೆ ಕೇಳಿದ್ದು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ ಸರ್ ಅಂತಾನೆ ಯೂಸ್ ಮಾಡಿದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸ್ ನಾವು ಮಾತಾಡೋದು ಎಲ್ಲ ಇದೆ. ಸರ್ ಅಂತಾನೆ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟರ್ಗೆ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೊಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ತರ ಎಲ್ಲ ಹೇಳುತ್ತೆ. ಎಸ್, ನೀವು ಎರಡೂ ಸೈಡ್ನಲ್ಲೂ ಕೂಡ ದೃಶ್ಯಗಳನ್ನ ಗಮನಿಸಬಹುದು. ಒಂದು ಸೈಡಲ್ಲಿ ಹಂಸ ಅವರು ಮಾಡ್ತಾ ಇರುವಂಥ ಆರೋಪಗಳು, ಮತ್ತೊಂದು ಬದಿಯಲ್ಲಿ ಆ ಹೋಟೆಲ್ ಇಟ್ಕೊಂಡಿದಾರಲ್ಲ ನಿರ್ಮಾಪಕ ಮತ್ತು ನಿರ್ಮಾಪಕರ ಪತ್ನಿ, ಅವರಿಬ್ಬರ ಬಿಹೇವಿಯರ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆರ್ಟಿಸ್ಟ್ ಆಗಿರುವಂಥ ಹಂಸ ಅವ್ರು ಹೋಗಿ 5 ತಿಂಗಳು ಸಂಬಳ ಇನ್ನೂ ಕೊಟ್ಟಿಲ್ಲ, ನಮಗೆ ಸಂಬಳ ಕೊಡಿ ಅಂತ ಹೋಗಿ ಕೇಳಿದ್ರೆ, ಏನು ದಬ್ಬಾಳಿಕೆ ಮಾಡ್ತೀರಾ ನೀವು, ಗಲಾಟೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಅವರು ಕೂಡ ಅದನ್ನೇ ಹೇಳ್ತಿರೋದು. ಸರಿ, ನಾವು ಗಲಾಟೆ ಮಾಡ್ತೀವಿ, ದಬ್ಬಾಳಿಕೆ ಮಾಡ್ತೀವಿ ಅಂತ ನಿಮ್ಗೆ ಅನ್ಸಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಕೂಡ ಹಂಸ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಅವ್ರ ಕಡೆನೂ ತಪ್ಪಿದೆ ನಿರ್ಮಾಪಕರ ಕಡೆ, ಹಾಗಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅನ್ನೋದನ್ನು ಕೂಡ ಅವರು ಅಲ್ಲಿ ಎಕ್ಸ್ಪೋಸ್ ಮಾಡ್ತಿರೋದನ್ನು ನೀವು ಗಮನಿಸ್ಬೋದು. ಇನ್ನು ಮಾಧ್ಯಮಗಳು ಏನು ಇವ್ರಿಗೆ ಬಿಟ್ಟು ಸಿಕ್ಬಿಡುತ್ತಾ? ಬಾಕಿ ಟೈಮಲ್ಲಿ ಹೋಗ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಈಗ ಇಷ್ಟೆಲ್ಲ ಆರೋಪ ಬಂದಿದೆ, ಒಂದು ರಿಯಾಕ್ಟ್ ಮಾಡಿ ಅಂದರೆ ಒಂದು ಬೈಟ್ ಕೊಡಲ್ಲ ಅವರು. ನಿರ್ಮಾಪಕರ ಹೆಂಡತಿ ಕಾರ್ ಹತ್ಕೊಂಡು ಹೋಗ್ತಿರೋದನ್ನ, ದೌಲತ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಬೈಟ್ ಕೊಡಿ, ರಿಯಾಕ್ಷನ್ ಕೊಡಿ, ನಿಮ್ಮದೇ ತಪ್ಪ ಹಾಗಾದ್ರೆ ಅಂತ ಕೇಳಿದ್ರೆ ಏನಾದರೂ ಬರ್ಕೊಳ್ಳಿ, ಏನಾದರೂ ಹೇಳ್ಕೊಳ್ಳಿ, ಈ ರೀತಿ ಉಡಾಫೆ ಉತ್ತರ. ಹೀಗಾಗಿನೇ ಅವ್ರಿಗೆ ಸಾಕಾಗಿ ಹೋಗಿದೆ, ಬೇಸತ್ತು ಹೋಗಿದ್ದಾರೆ ನಟಿ ಹಂಸ ಅವರು. ಹಾಗಾಗಿ ಹೋಟೆಲ್ ಹತ್ರನೇ ಹೋಗಿ ಕೇಳ್ತಾ ಇದ್ದಾರೆ ದುಡ್ಡನ್ನ. ಇದೇನು ಬಿಟ್ಟಿದ್ದು ಕೇಳ್ತಾ ಇಲ್ಲ ಅವರು, ತಮ್ಮ ದುಡ್ಡನ್ನು 5 ತಿಂಗಳು ದುಡ್ದಿದ್ದಾರೆ, ಅದನ್ನು ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಹೇಗೆ ರಿಯಾಕ್ಟ್ ಮಾಡಬೇಕು, ಅವ್ರ ಜೊತೆ ಹೇಗೆ ಮಾತನಾಡಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಕೂಡ ಇಲ್ವಾ ಅವರಿಗೆ ಅಂತ. ನಮಗೆ ಪೇಮೆಂಟ್ ಬಂದಿಲ್ಲ. ಎಷ್ಟು ತಿಂಗಳಾಯ್ತು? ಫೆಬ್ರವರಿ 18 ಹಾಕಿದ್ದೀನಿ ಸರ್. ಫೆಬ್ರವರಿ 18 ಯಾವ ಪೇಮೆಂಟ್ ಹಾಕಿದ್ದಾರೆ? ನನಗಂತೂ ಫೆಬ್ರವರಿ